ಇವತ್ತಿನ ಈ ವಿಡಿಯೋದಲ್ಲಿ ವ್ಯವಕಲನ ಲೆಕ್ಕಗಳನ್ನ ಸುಲಭವಾಗಿ ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ. ನಮ್ಗೆ ಒಂದು ಅಂಕಿಯಿಂದ ಸ್ಟಾರ್ಟ್ ಮಾಡೋಣ. ಈಗ 9ರಲ್ಲಿ 3 ಕಳೆದಾಗ 9ರಲ್ಲಿ 3 ಕಳೆದಾಗ 6 ಅನ್ನೋದು ಗೊತ್ತಾಕತಿ. ಆದರೆ ಹೆಂಗೆ ಮಾಡಿದ್ರಿ ಇಲ್ಲಿ ನೋಡ್ರಿ, 9 ಬಳಗಳನ್ನ ತೆಗೀರಿ. ನಿಮಗೆ ಸುಲಭವಾಗಿ 9 ಬಳಗಳನ್ನ ತೆಗೀರಿ. ಇದರ 3 ಮಾಡಿಸ್ರಿ. 1 2 3 ಎಷ್ಟು ಉಳಿದ್ರಿ? 6. ಈ ರೀತಿ ಮೊದಲನೇ ಹಂತದಲ್ಲಿ ಕಲಿತೀರಿ. ನೆಕ್ಸ್ಟ್ ಹಂತ ನೋಡ್ರಿ, ಈಗ 2 ಅಂಕಿ ಸಂಖ್ಯೆ ತಗೋಣ. -12 ಐತೆ ಅಂತ ಇಟ್ಕೋರಿ. 3ರಾಗ 2 ಕಳೀತೀರಿ, 1, 2ರಾಗ 1 ಕಳೆದ್ರೆ 1. ಇದು ಸುಲಭವಾಗಿ ನಾವು ಮೈನಸ್ ಮಾಡ್ಬೋದು. ಇನ್ನು ಸ್ವಲ್ಪ ಇಲ್ಲಿ ಕ್ಲಿಷ್ಟ ಇರುವಂಥ ಸಂಖ್ಯೆಗಳನ್ನು ತಗೋಣ. ಈಗ ನೋಡ್ರಿ, ಉದಾಹರಣೆ 3ರಲ್ಲಿ ಒಂದು ಸಂಖ್ಯೆ ಐತಿ, ಇಷ್ಟೈತೆ ಅಂತ ಇಟ್ಕೊಳ್ಳಿ. 3486 ಬಿಡಿ ಸಾಗಿ ಬರಿತೀರಿ. 198 3 ಅಂಕಿ ಸಂಖ್ಯೆ ತೆಳಗೆ ಬರಿತೀರಿ. ಇಲ್ಲಿ ತಿಳ್ಕೊಬೇಕಾಗಿದ್ದು ಭಾಳ ಈಸಿಯಾಗಿ ನಾವು ಲೆಕ್ಕ ಮಾಡ್ಬೋದು. ಇದು ಹೆಂಗಪ್ಪ ಅಂದ್ರೆ, ಈ 6 ಒಳಗೆ 8 ಕಳೆಯಕ್ಕೆ ಬರೋದಿಲ್ಲ. 6 ಒಳಗೆ 8 ಕಳೆಯಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ, ಮೊದಲು 16 ಮಾಡ್ಕೊಂಡು 8 ಕಳೀತಿದ್ರಿ. ಈಗ ಸಿಂಪಲ್ ಅಂದರೆ 10 ಬರ್ಕೊಂಬಿಡ್ರಿ, ಅಥವಾ ಮನಸ್ಸಿನಾಗೆ ಇಟ್ಕೊರಿ. 10ರೊಳಗೆ 8 ಕಳೀರಿ. 10ರಾಗ 8 ಕಳೆದ್ರೆ ಎಷ್ಟು ರೀ? 2. ಆ 2 6 ಕೂಡಿಸ್ರಿ, 8. ನೋಡ್ರಿ, ಈಗ ನೀವು 16ರೊಳಗೆ 8 ಕಳೆದಂಗೆ ಆಯಿತು, 16ರಲ್ಲಿ 8 ಕಳೆದಂಗೆ ಆಯಿತು. ನಮಗೆ ಸುಲಭವಾಗಿ ಲೆಕ್ಕ ಮಾಡಿದಂಗೆ ಆಯ್ತು. ನೋಡ್ರಿ, ಈಗ 9 1 10, ಇಲ್ಲಿ 8 ಐತಿ. 8ರೊಳಗೆ 10 ಕಳೆಯಕ್ಕೆ ಬರೋದಿಲ್ಲ. ಅದಕ್ಕೆ 10ರಾಗ 10 ಕಳೆದ್ರೆ 0, 0ರೊಳಗೆ 8 ಕೂಡಿಸಿದ್ರೆ 8. ಕೈಲ 1. 10ರಾಗ ಯಾವಾಗ ಕಳೆದಿರ್ತೀವಿ 1 ಕೈಲ ಕೊಡ್ರಿ. ಈ 1 1 ಕೂಡಿಸಿದ್ರೆ 2 ಆತ್ರಿ. 4ರೊಳಗೆ 2 ಹೋದ್ರೆ 2. ಇಲ್ಲಿ ಏನೂ ಇಲ್ಲ, 3 ಹಂಗೆ ಬಂತು. ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತೆ ಅನ್ಕೋತೀನಿ. ಮುಂದಿನ ಲೆಕ್ಕ ನೋಡ್ರಿ. ಇನ್ನೊಂದಿಷ್ಟು ಉದಾಹರಣೆಗಳು ಹೆಚ್ಚಿಗೆ ನೋಡಿದಾಗ ನಮಗೆ ಅದು ಕ್ಲಿಯರಾಗಿ ಗೊತ್ತಾಗತ್ತೆ. ಈಗ ಒಂದು 2-3 ಉದಾಹರಣೆಗಳು ನೋಡೋಣ. ನಾಲ್ಕು ಅಂಕಿ, ಇಲ್ಲ 5 ಅಂಕಿ ಸಂಖ್ಯೆ ಐತಿ, ಇಲ್ಲಿ 4 ಅಂಕಿ ತಗೊಳ್ಳೋಣ. ನೋಡ್ರಿ, 62,148 8,999 ಕಳಿಬೇಕಾಗೈತಿ. ಈಗ 8ರಾಗ 9 ಕಳೆಯಕ್ಕೆ ಬರೋಲ್ಲ, ಸೇಮ್. ಮತ್ತು 10ರಾಗ 9 ಕಳೆದ್ರೆ 1. ನೋಡ್ರಿ, ಯಾವಾಗ ಈ ಕಳಿಬೇಕಾದ ಸಂಖ್ಯೆ ದೊಡ್ಡ ಅಂಕಿ ಇದ್ದು ಆ ಸ್ಥಾನದಲ್ಲಿ, ಅದೇ ಸ್ಥಾನದಲ್ಲಿ ಮ್ಯಾಗ ಚಿಕ್ಕ ಅಂಕಿ ಇದ್ರೆ ಜಸ್ಟ್ ತಿಳ್ಕೊಂಬಿಡ್ರಿ. ಮ್ಯಾಗ ಸಾಂದ್ ಐತಿ ಅಂಕಿ, ತೆಳಗೆ ದೊಡ್ಡದೈತಿ. ಮ್ಯಾಗ ಸಾಂದ್ ಇದ್ರೆ ಅದಕ್ಕೆ ಕೈಲ 1 ಮೊದಲು ಕೊಟ್ರಿ, ಇಲ್ಲ ಆಮೇಲೆ ಕೊಟ್ಟರು ನಡೀತೈತೆ. ಇಲ್ಲಿ ನೋಡ್ರಿ, 10ರಾಗ 9 ಕಳೀತೀರಿ, 1 ಉಳಿತೈತೆ. 8 ಕೂಡಿಸ್ಕೊಂಡ್ಬಿಟ್ರೆ 9. 10ರಾಗ ಕಳಿಬೇಕು. ಮ್ಯಾಗ ಅಂಕಿ ಸಾಂದಿದ್ರೆ 10ರಾಗ ಕಳಿಬೇಕು, ಮ್ಯಾಗಿನ ಅಂಕಿ ಕೂಡಿಸ್ಕೋಬೇಕು. ನೋಡ್ರಿ, 10ರಾಗ ಕಳೆದಾಗ ಕೈಲ 1 ಕೊಡ್ತೀರಿ. 9 1 10 ಐತ್ರಿ. ಈಗ 4ರೊಳಗೆ 10 ಕಳೆಯಕ್ಕೆ ಬರೋಲ್ಲ. 10ರಾಗ 10 ಕಳೆದ್ರೆ 0, 0 + 4 4. ಮತ್ತು ಕೈಲ 1 9 1 10. 1ರಾಗ 10 ಕಳೆಯಕ್ಕೆ ಬರೋಲ್ಲ. 10ರಾಗ 10 ಕಳೆದ್ರೆ 0, 0 + 1 1. ಮತ್ತು ಕ್ಯಾರಿ 1. 8 1 9. 10ರಾಗ 9 ಕಳೀತೀರಿ, 1 1 2 ಕೂಡಿಸಿದ್ರೆ 3. ಕೈಲ 1. ಕೈಲ 1 ಯಾವಾಗ ಕೊಡ್ಬೇಕಂದ್ರೆ 10ರಾಗ ಕಳೆದಾಗ ಕೈಲ ಕೊಡಬೇಕು. ಇದು ನಾವು ಕಳಿಯುವಂಥ ಲೆಕ್ಕಗಳನ್ನ ನಮ್ಮ ಟೀಚರ್ಗಳು ನಮ್ಮ ಸ್ಕೂಲ್ನಾಗ ಹೆಂಗೆ ಹೇಳ್ಯಾರ ಅದೇ ರೀತಿ ಮಾಡಿದಂಗೂ ಆಯ್ತು. ನಾವು ಸುಲಭವಾಗಿ ನಮ್ಮ ಮೈಂಡ್ನಾಗ ಲೆಕ್ಕ ಮಾಡಿದಂಗೆ ಆಯ್ತು. ಇನ್ನೊಂದಿಷ್ಟು ಲೆಕ್ಕಗಳು ನೋಡೋಣ್ರಿ. ಇದ್ದಾಗ ನೋಡ್ರಿ, ಇಲ್ಲಿ 5 ಅಂಕಿ ಐತಿ, ಇಲ್ಲ 6 ಅಂಕಿ. ಓಕೆ, 2 0 1 0 2 1. 0 ಉಲ್ಟಾ ಬರ್ಕೊಂಬರ್ಬೇಕು, ರಿವರ್ಸ್ ಬರ್ಕೊಂಡು ಬಿಡಿ ಸ್ಥಾನ ತಾನಾಗೆ ಬಂದ್ಬಿಡುತ್ತೆ. 2 0 9.
ಈ ರೀತಿ ಕನ್ಫ್ಯೂಸ್ ಆಗುವಂಥ ಲೆಕ್ಕಗಳು ನೋಡೋಣ. ಈಗ ಒಂದ್ರೊಳಗೆ 0 ಕಳೆದ್ರೆ ಏನೂ ಕಳೆದಂಗೆ ಅಲ್ಲ, 1 ಬರಿತೀರಿ. 2ರಾಗ 1 ಕಳೆದ್ರೆ 1. ಇಲ್ಲಿ ನೋಡಿ 0 ಐತಿ, 2 ಕಳೆಯಕ್ಕೆ ಬರೋದಿಲ್ಲ. 10ರಾಗ 2 ಕಳೆದ್ರೆ 8, 8 0 ಕೂಡಿಸಿದ್ರೆ 8 ಆಯಿತು. ಕೈಲ 1 0 + 1 1 1 - 1 0. ಇಲ್ಲೇ 1 ಈ ರೀತಿ ಮಾಡೋದ್ರಿಂದ ನಾವು ಸುಲಭವಾಗಿ ವ್ಯವಕಲನ ಲೆಕ್ಕಗಳನ್ನ ಫಾಸ್ಟಾಗಿ ಮಾಡ್ಬೋದು. 10ರಾಗ ಕಳೆಯುವಂಥದ್ದು ನೆನಪು ಮಾಡ್ಕೋರಿ. ಆಮೇಲೆ ಮ್ಯಾಗಿನ ಅಂಕಿಯನ್ನು ಕೂಡಿಸ್ಕೋಬೇಕು. ಯಾವಾಗಿದು ಕೆಳಗಿನ ಅಂಕಿ ದೊಡ್ಡದು, ಮ್ಯಾಗ ಚಿಕ್ಕ ಅಂಕಿ ಇದ್ದಾಗ ಈ ರೀತಿ ಮಾಡಿದರೆ ನಾವು ವ್ಯವಕಲನ ಲೆಕ್ಕಗಳನ್ನ ಅತಿ ಸುಲಭವಾಗಿ ಮಾಡ್ಬೋದು.